ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಕಿಚನ್ ಟೂರ್ ಮಾಡಿ ಹೇಗೆ ಜೋಡಿಸ್ಕೊಂಡಿದ್ದೀರಾ ಅನ್ನೋದನ್ನು ನಮಗೂ ತೋರಿಸಿ ಅಂತ. ಹಾಗಾಗಿ ಇವತ್ತು ನಮ್ಮ ಮನೆ ಕಿಚನ್ ಟೂರ್ ಮಾಡ್ತಾಯಿದ್ದೀನಿ. ಹಾಗೆ ನಾನೆಲ್ಲದನ್ನು ಕೂಡ ಹೇಗೆ ಜೋಡಿಸಿಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಮ್ಮ ಕಿಚನ್ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಹಾಲಿಂದ ನಮ್ಮ ಕಿಚನ್ಗೆ ಎಂಟ್ರ್ ಆಗೋವಂಥ ವೇ ಇದು. ನಮ್ಮ ಕಿಚನ್ ಏನಿದೆ ಅದು ಸೆಮಿ ಓಪನ್ ಕಿಚನ್ ಅಂತ ಹೇಳ್ಬೋದು. ಪೂರ್ತಿಯಾಗಿ ಓಪನ್ ಕಿಚನ್ನು ಅಲ್ಲ, ಹಾಗಂತ ತುಂಬ ಕ್ಲೋಸ್ ಕಿಚನ್ನು ಅಲ್ಲ. ಕಿಚನ್ನು ಡೈನಿಂಗ್ ಹಾಲ್ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಈ ಪ್ಲೇಸಲ್ಲಿ ನಾನು ಫ್ರಿಡ್ಜ್ ಇಟ್ಟಿದ್ದೀನಲ್ಲ, ಇದನ್ನು ಡೈನಿಂಗ್ ಹಾಲ್ ಥರ ನಾವು ಮಾಡ್ಕೋಬೋದು. ನಮ್ಮನೇಲಿ ಡೈನಿಂಗ್ ಟೇಬಲ್ ಯಾರೂ ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಕೆಳಗಡೆ ಕುತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಇದನ್ನು ನಾನು ಫ್ರಿಡ್ಜ್ ಇಡೋದಕ್ಕೆ ಜೊತೆಗೆ ತೊಳೆದಿರೋ ಪಾತ್ರೆಗಳನ್ನು ಇಡೋದಕ್ಕೆ ಬಳಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಳೆ ಟೀಪ ಇಟ್ಟು ಅದ್ರ ಮೇಲೆ ತೊಳೆದಿರೋಂತಹ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಕೆಳಗಡೆ ತೆಂಗಿನಕಾಯಿ ಯೂಸ್ ಮಾಡದೇ ಇರೋವಂಥದ್ದು, ಕಾಯಿ ತುರಿಯೋಂಥ ಮಣೆ ಮತ್ತು ಮಚ್ಚು ಇದೆಲ್ಲದು ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಆ ಕಡೆ ನೋಡಿದ್ರೆ ಯುಟಿಲಿಟಿ ಇದೆ. ಯುಟಿಲಿಟಿದು ಸಪ್ರೇಟಾಗಿ ನಾನು ವ್ಲಾಗ್ ಮಾಡ್ತೀನಿ. ಇನ್ನು ಹಾಗೆ ನಮ್ಮ ಎಡಕ್ಕೆ ಟರ್ನ್ ಆದರೆ ಇಲ್ಲೊಂದು ನಾನು ಹ್ಯಾಂಗಿಂಗ್ ಹಾಕಿದ್ದೀನಿ, ಕಿಚನ್ ರೂಲ್ಸ್ ಅಂತ. ಹಾಲಿಂದ ಎದುರುಗಡೆನೇ ಈ ಗೋಡೆ ಕಾಣಿಸುತ್ತೆ, ಖಾಲಿ ಖಾಲಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಒಂದು ಹ್ಯಾಂಗಿಂಗ್ನ ನಾನು ಮೀಶೋಯಿಂದ ತರಿಸಿ ಹಾಕ್ಕೊಂಡಿದ್ದೀನಿ. ಅದರ ಎಡಭಾಗದಲ್ಲೇ ಸಿಂಕ್ ಏರಿಯಾ ಇದೆ. ಕೆಲವೊಂದು ಸಲ ಈ ಸಿಂಕನ್ನು ಕೂಡ ಯೂಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಪಾತ್ರೆಗಳೆಲ್ಲ ಇದ್ದರೆ ಯುಟಿಲಿಟಿಲಿ ನಾನು ತೊಳ್ಕೊಳ್ತೀನಿ. ಚಾಪಿಂಗ್ ಬೋರ್ಡ್ನ ಪ್ರತಿ ಸಲ ತೊಳೆದಾಗಲೂ ಕೂಡ ಇಲ್ಲೇ ಟ್ಯಾಪ್ ಮೇಲೆ ಇಟ್ಟಿರ್ತೀನಿ, ನೀರೆಲ್ಲ ಸೋರ್ಕೊಳ್ಳಿ ಅಂತ. ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರೋವಂಥ ಫೈಬರ್ ಶೆಲ್ಫ್ ಹಾಕಿಸ್ಕೊಂಡು ಅದರ ಮೇಲೆ ನಾನು ಕ್ಲೀನಿಂಗ್ ಬಳಸೋವಂಥ ಎಲ್ಲದನ್ನು ಕೂಡ ಇಟ್ಕೊಂಡಿದ್ದೀನಿ. ಕ್ಲೀನಿಂಗ್ ಬ್ರಷಸ್ಸು, ವೈಪರು, ಹಾಗೆ ನಾನು ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಸೊಲ್ಯೂಷನ್ ಮಾಡಿ ಇಟ್ಕೊಂಡಿದ್ದೀನಿ. ಅದರನ್ನ ಸ್ಪ್ರೇ ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಡಿಶ್ ವಾಷರು ಹಾಗೆ ಹ್ಯಾಂಡ್ ವಾಶ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಎಡಕ್ಕೆ ಬಂದರೆ ಇಲ್ಲಿ ನಾನು ಪ್ರತಿನಿತ್ಯ ಬಳಸೋವಂಥ ಉಪ್ಪು ಹಾಗೆ ಸಕ್ಕರೆ, ಟೀ ಪುಡಿ ಎಲ್ಲದನ್ನು ಕೂಡ ಇಟ್ಕೊಳ್ಳೋದಕ್ಕೆ ಅಂತ ಎರಡು ಶೆಲ್ಫ್ ಮೇಲೆ ಜೋಡಿಸಿಟ್ಕೊಂಡಿದ್ದೀನಿ. ಈ ದೊಡ್ಡ ಭರಣಿಯಲ್ಲಿ ಕಲ್ಲುಪ್ಪು ಹಾಕಿಟ್ಟಿದ್ದೀನಿ. ಅದರ ಪಕ್ಕದಲ್ಲೇ ಆಯಿಲ್ ಬಾಟಲ್ಸ್ನ ಇಟ್ಕೊಂಡಿದ್ದೀನಿ. ಒಂದು ಬಾಟಲಲ್ಲಿ ಕಡಲೆಕಾಯಿ ಎಣ್ಣೆ, ಇನ್ನೊಂದು ಬಾಟ್ಲಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿಟ್ಕೊಂಡಿರ್ತೀನಿ. ಹಾಗೆ ಒಗ್ಗರಣೆಗೆ ಸಡನ್ನಾಗಿ ಹಾಕೋದಕ್ಕೆ ಅಂತ ಇಂಗು ಬೇಕಾಗುತ್ತಲ್ವ, ಹುಡುಕಾಡೋದಕ್ಕಾಗಲ್ಲ ಅಂತ ಅದನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಈ ಎರಡು ಚಿಕ್ಕ ಚಿಕ್ಕ ಭರಣಿಯಲ್ಲಿ ಒಂದರಲ್ಲಿ ಹುಣಸೆ ಹಣ್ಣು, ಮತ್ತೊಂದರಲ್ಲಿ ಪುಡಿ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈ ಕಡೆ ಎರಡು ಗ್ಲಾಸ್ ಬಾಟಲ್ಸಲ್ಲಿ ಒಂದರಲ್ಲಿ ಸಕ್ಕರೆ, ಇನ್ನೊಂದರಲ್ಲಿ ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಇರುವಂಥ ಚಿಕ್ಕ ಚಿಕ್ಕ ಪಿಂಗಾಣಿ ಭರಣಿಗಳಲ್ಲಿ ಪುಡಿ ಉಪ್ಪು ಹಾಗೆ ಉಪ್ಪಿನಕಾಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಿಂದೆ ಒಂದು ಕುಟಾಣಿ ಕೂಡ ಇಟ್ಕೊಂಡಿದ್ದೀನಿ ಕಲ್ಲಿಂದು, ಏನಾದರೂ ಪುಡಿ ಮಾಡ್ಕೋಬೇಕು ಅಂದಾಗ ಅಥವಾ ಶುಂಠಿ ಬೆಳ್ಳುಳ್ಳಿ ಜಜ್ಕೊಳ್ಳೋದಕ್ಕೆಲ್ಲ ಇಟ್ಕೊಂಡಿದ್ದೀನಿ ಅದನ್ನು. ಇನ್ನು ಗ್ಯಾಸ್ ಹಿಂಭಾಗದಲ್ಲಿ ನಾನೊಂದು ಬೋರ್ಡನ್ನು ರೆಡಿ ಮಾಡಿ ನಾನೇ ಇಟ್ಟಿದ್ದೀನಿ. ಅದು ನಮ್ಮ ಹಳೆ ಚಾಪಿಂಗ್ ಬೋರ್ಡ್ ಇತ್ತು, ಹಾಗಾಗಿ ಅದನ್ನು ಪೇಂಟ್ ಮಾಡಿ ಮಮ್ಮೀಸ್ ಡಾಬಾ ಓಪನ್ 24/7 ಅಂತ ಬರೆದು ಅದನ್ನು ಆ ಕಡೆ ಶೋ ಪೀಸಾಗಿ ಇಟ್ಟಿದ್ದೀನಿ. ನಾನು ನನ್ನ ಮಗ ಸೇರಿಕೊಂಡು ಮಾಡಿರೋ ಅಂಥದ್ದು. ಇನ್ನು ಈ ಕಡೆ 4 ಡೋರ್ ಇರೋವಂಥ ಶೆಲ್ಫ್ಗಳು, ಅದರಲ್ಲಿ ಒಂದು ಶೆಲ್ಫು ವಾಟರ್ ಫಿಲ್ಟ್ರಿಗೆ ಅಂತ ಮಾಡಿಸಿರೋ ಅಂಥದ್ದು. ಇದು ಶೆಲ್ಫ್ ಅಲ್ಲ, ಆ್ಯಕ್ಚುಲಿ ಬರೀ ಡೋರ್ನ ಮಾತ್ರ ಇಡಿಸಿದ್ದೀವಿ. ನೋಡೋದಕ್ಕೆ ಈವನ್ನಾಗಿ ಕಾಣಿಸುತ್ತೆ, ಅಲ್ಲಿ ವಾಟರ್ ಫಿಲ್ಟ್ರ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾರಿಗಾದರೂ ಬಂದಿದ್ದ ತಕ್ಷಣ. ಇದು ಆಕ್ವಾ ಪರ್ಲ್ ವಾಟರ್ ಫಿಲ್ಟ್ರು, ತುಂಬ ಹಳೇದೆ. ನಾವು ಹಳೆ ಮನೇಲಿ ಇದ್ವಲ್ಲ ಆವಾಗ ಯೂಸ್ ಮಾಡ್ತಾ ಇದ್ದಂಥ ವಾಟರ್ ಫಿಲ್ಟ್ರೆ, ಹೊಸದೇನು ತೊಗೊಂಡಿಲ್ಲ. ಇನ್ನು ಅದರ ಪಕ್ಕ ಇರೋವಂಥ ಶೆಲ್ಫಲ್ಲಿ ಪ್ರತಿನಿತ್ಯ ಬಳಸೋವಂಥ ಎಲ್ಲ ಕಾಳುಗಳು, ಬೇಳೆಗಳು ಇಟ್ಕೊಂಡಿದ್ದೀನಿ. ಎಲ್ಲ ಒಳ್ಳೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿರೋ ಅಂಥದ್ದು. ಕೆಲವೊಂದೆಲ್ಲ ಗಾಜಿಂದಿದೆ. ಮೇಲ್ಗಡೆ ಶೆಲ್ಫಲ್ಲಿ ಪೂರ್ತಿಯಾಗಿ ಬೇಳೆ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಮಸೂರ್ ದಾಲ್, ಉದ್ದಿನ ಬೇಳೆ, ಹಾಗೆ ಹೆಸ್ರು ಕಾಳು, ತೊಗರಿಬೇಳೆ, ಕಡಲೆ ಬೀಜ, ಕಡಲೆಬೇಳೆ, ಬೆಲ್ಲ, ಈ ರೀತಿಯಾಗಿ ಎಲ್ಲ ಸಾಂಬಾರಿಗೆ ಅಥವಾ ಬೇರೆ ಯಾವುದೇ ತಿಂಡಿ ಅಡುಗೆ ಮಾಡೋದಕ್ಕೆ ಬಳಸೋವಂಥದ್ದನ್ನು ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಪ್ರತಿನಿತ್ಯ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಬಳಸೋವಂಥದ್ದನ್ನು ಇಟ್ಕೊಂಡಿದ್ದೀನಿ. ರವೆ, ಹಾಗೆ ಅವಲಕ್ಕಿ, ಹುರ್ಗಡ್ಲೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇತ್ತು ಅದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಮತ್ತು
ಶಾವಿಗೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅದ್ರ ಮೇಲೆ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಇರೋವಂಥದ್ದು ಮೆಲನ್ ಸೀಡ್ಸು ಮತ್ತು ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸು ಹಾಗೆ ಕಾಮ್ ಕಸ್ತೂರಿ ಬೀಜ ಇದನ್ನೆಲ್ಲದು ಕೂಡ ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಅದರ ಪಕ್ಕನೇ ಗ್ರೀನ್ ಟೀ ಬ್ಯಾಗ್ಸ್ ಇದೆ. ಇನ್ನು ಎಕ್ಸ್ಟ್ರಾ ಇರೋವಂಥ ಕಾಫಿ ಟೀ ಪೌಡರ್ ಸಕ್ಕರೆನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಇನ್ನು ಈ ಕಡೆ ಕೊನೆ ಶೆಲ್ಫಲ್ಲಿ ಎಲ್ಲ ಸಾಂಬಾರು ಪುಡಿಗಳನ್ನ ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರಸಮ್ ಪೌಡರು ಹಾಗೆ ಓಟ್ಸ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ. ಮತ್ತು ಖಾಲಿ ಇರೋವಂಥ ಸ್ಟೀಲ್ ಬಾಕ್ಸಸ್ನು ಕೂಡ ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಅರ್ಶಿನದ ಪುಡಿ ಜಾಸ್ತಿ ಇರೋದನ್ನು ಕೂಡ ಗ್ಲಾಸ್ ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ. ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಶುಕ್ರವಾರದ ದಿನ ಆ ವಿಗ್ರಹವನ್ನೆಲ್ಲ ತೊಳೆದು ದೀಪನೂ ಕೂಡ ಆಗ್ನೇಯ ದೀಪವನ್ನು ಅಡುಗೆ ಮನೆಯಲ್ಲಿ ಹಚ್ಚುತ್ತೀನಿ. ಇಲ್ಲಿ 2 ಮಸಾಲ ಬಾಕ್ಸ್ ಇದೆ. ಕೆಳಗಡೆ ಇರುವಂಥದ್ದು ಪಲಾವ್ಗೆ ಹಾಕುವಂಥ ಮಸಾಲ ಬಾಕ್ಸು. ಇನ್ನು ಮೇಲಿರುವಂಥದ್ದು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರ್ಶಿನದ ಪುಡಿ ಇಟ್ಟಿರೋವಂಥ ಮಸಾಲ ಬಾಕ್ಸು. ಎಲ್ಲ ಸ್ಟೀಲ್ ಬಾಕ್ಸ್ಗಳ ಮೇಲೂ ಕೂಡ ನಾನು ಯಾವ್ಯಾವ ಪುಡಿ ಹಾಕಿಟ್ಟಿದ್ದೀನಿ ಅಂತ ಒಂದು ಪೇಪರಲ್ಲಿ ಬರೆದು ನಾನು ಅಂಟಿಸ್ಬಿಟ್ಟಿದ್ದೀನಿ, ಯಾಕಂದರೆ ಈಸಿಯಾಗಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಗ್ಯಾಸ್ ಕೌಂಟರ್ ಟಾಪ್ ಮೇಲೆ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು 4 ಬರ್ನರ್ ಗ್ಯಾಸ್ ಸ್ಟವ್, ಬಟರ್ಫ್ಲೈ ಕಂಪ್ನಿದು. ಹಾಗೆ ಚಿಮ್ನಿ ಕೂಡ ಬಟರ್ಫ್ಲೈ ಕಂಪ್ನಿ ಇದೇನೆ. ಈ ಕಡೆಯಿಂದ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಎಲ್ಲ ಗ್ಯಾಸ್ ಸ್ಟವ್ ಪಕ್ಕ ಈಸಿಯಾಗಿ ಸಿಗೋವಂಥದ್ದನ್ನೆಲ್ಲದು ಕೂಡ 2 ಶೆಲ್ಫ್ಗಳಲ್ಲಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಹಾಗೆ ಗ್ಯಾಸ್ ಸ್ಟವ್ನ ಎಡಭಾಗಕ್ಕೆ ಬಂದರೆ ಒಂದು ಟ್ರೇಯಲ್ಲಿ ಗ್ಲಾಸ್ ವಾಟರ್ ಜಗ್ನ ಇಟ್ಟಿದ್ದೀನಿ, ಅಡುಗೆಗೆ ಬೇಕಾಗುವಂಥ ನೀರನ್ನ ಯೂಸ್ ಮಾಡ್ಕೊಳೋದಕ್ಕೆ. ಹಾಗೆ ಗ್ಲಾಸ್ ಜಾರಲ್ಲಿ ಕುಕ್ಕೀಸ್ನೆಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ಅದ್ರ ಜೊತೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಗಿಡನೂ ಕೂಡ ಇಟ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲೇ ಫ್ರೂಟ್ ಬ್ಯಾಸ್ಕೆಟ್ ಇದೆ. ಫ್ರೂಟ್ಸು ತಂದಿರೋದನ್ನೆಲ್ಲದು ಕೂಡ ಇಟ್ಟಿದ್ದೀನಿ ಅದರಲ್ಲಿ. ಕೆಲವೊಂದು ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥದ್ದು, ಇನ್ನು ಕೆಲವೊಂದು ದುಡ್ಡು ಕೊಟ್ಟು ತಂದಿರೋವಂಥದ್ದು. ಇನ್ನು ಅದರ ಪಕ್ಕದಲ್ಲಿ ಮಿಕ್ಸಿ ಏರಿಯಾ ಇದು. ಮಿಕ್ಸಿ ಜಾರ್ಗಳು ಹಾಗೆ ಮಿಕ್ಸಿ ಎಲ್ಲವೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ಇರೋವಂಥ ಒಂದು ಚಪಾತಿ ಮಣೆನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಮುದ್ದೆ ಕಟ್ಟೋದಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊತೀವಿ ಅದನ್ನು. ಇನ್ನು ಈ ಶೆಲ್ಫ್ ಮೇಲೇ 2 ಶೆಲ್ಫ್ಗಳನ್ನ ಮಾಡಿಸಿದ್ದೀವಿ. ಈ ರೀತಿ ಗ್ಲಾಸ್ ಡೋರ್ನ ಹಾಕಿಸಿ ಹೈಡ್ರಾಲಿಕ್ ಕ್ಲೋಸರ್ನ ಹಾಕ್ಸಿರೋ ಅಂಥದ್ದು. ಇದರಲ್ಲಿ ಎಲ್ಲ ಪಿಂಗಾಣಿ, ಲೋಟಗಳು, ಕಪ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಹಾಗೆ ಕ್ರಾಕರೀಸ್ನು ಕೂಡ ಇಲ್ಲೇ ಇಟ್ಕೊಬೋದು. ಕ್ರಾಕರೀಸ್ಗೆ ಅಂತ ಸಪ್ರೇಟಾಗಿ ಹಾಲಲ್ಲೇ ಒಂದು ಸಪ್ರೇಟ್ ಏರಿಯಾ ಮಾಡಿದ್ದೀವಿ. ಬಟ್ ಅಲ್ಲಿ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಇಡೋದಕ್ಕಾಗಲ್ಲ. ಪ್ಲೇಟ್ಸ್ನೆಲ್ಲ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಕಾಫಿ ಕಪ್ಪು, ಟೀ ಕಪ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಪ್ರತಿನಿತ್ಯ ನಾವು ಯೂಸ್ ಮಾಡೋವಂಥದ್ದು ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೆಗೆದು ಯೂಸ್ ಮಾಡ್ತೀವಿ. ಈ ಶೆಲ್ಫ್ನ ಪಕ್ಕದಲ್ಲೇ ಇರೋವಂಥ ಇನ್ನೊಂದು ಶೆಲ್ಫಲ್ಲಿ ರೇರಾಗಿ ಯೂಸ್ ಮಾಡೋವಂಥ ಟ್ರೇಗಳು, ಯಾರಾದರೂ ಬಂದಾಗ ಅರಿಶಿನ ಕುಂಕುಮ ಕೊಡೋದಕ್ಕಾಗಿರ್ಬೋದು, ಅಥವಾ ಜಾಸ್ತಿ ಜನ ಮನೆಗೆ ರಿಲೇಟಿವ್ಸ್ ಬಂದಾಗ ಟೀ ಕಾಫಿ ಸರ್ವ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ಹೆಚ್ಚಿಗೆ ಇರುವಂಥ ಟ್ರೇಗಳನ್ನೆಲ್ಲ ಒಂದು ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಅಂತ ಸ್ಟ್ಯಾಂಡ್ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿ ಹಾಟ್ ಬಾಕ್ಸಸ್ನೂ ಕೂಡ ಇಟ್ಟಿದ್ದೀನಿ. ಈ ಕಬೋರ್ಡ್ಗೆ ಅಟ್ಯಾಚ್ ಆಗಿ ಟಾಲ್ ಯೂನಿಟ್ನ ಮಾಡಿಸಿದ್ದೀವಿ. ಟಾಲ್ ಯೂನಿಟ್ ಅಂತಲೂ ಕೂಡ ಕರಿಬೋದು ಇದನ್ನು. ಹಾಗೆ ಪ್ಯಾಂಟ್ರಿ ಯೂನಿಟ್ ಅಂತ ಕೂಡ ಕರಿಬೋದು. ಇದರ ಗೋಡೆಗೆ ನಾನು 2 ಹ್ಯಾಂಗಿಂಗ್ ಸ್ಟಿಕ್ಕರ್ಸ್ನ ಅಂಟಿಸಿ ಅದರಲ್ಲಿ ಅಡುಗೆ ಮಾಡಿ ಬಿಸಿ ಪಾತ್ರೆಗಳನ್ನ ಇಡೋದಕ್ಕೆ ಅಂತ ಬಳಸುವಂಥ ಸ್ಟ್ಯಾಂಡ್ಗಳು ಅದೆಲ್ಲದೂ ಕೂಡ ಹ್ಯಾಂಗ್ ಮಾಡಿದ್ದೀನಿ. ಈಗ ಪ್ಯಾಂಟ್ರಿ ಯೂನಿಟನ್ನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಪ್ಯಾಂಟ್ರಿ ಯೂನಿಟ್ ಅಂದರೆ ನಮ್ಮ ಬಜೆಟ್ಗೆ ನಾವು ಹೇಗೆ ಮಾಡ್ಕೋಬೇಕೋ ಹಾಗೆ ತುಂಬ ಕಡಿಮೆಗೆ ಆಗೋ ಹಾಗೆ ಮಾಡಿಸಿದಂಥದ್ದು ಇದು. ಈಗೆಲ್ಲ ನಿಮಗೆ ರೆಡಿ ಪ್ಯಾಂಟ್ರಿ ಯೂನಿಟೇ ಸಿಗುತ್ತೆ. ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ನಾವು ಸಪ್ರೇಟಾಗಿ ಸ್ಪೇರಾಗಿ ನಾವು ಸ್ಟೀಲ್ ಶೆಲ್ಫನ್ನು ತೊಗೊಂಡು ಫಿಟ್ ಮಾಡಿಸಿರೋವಂಥದ್ದು. ಫಸ್ಟು ಶೆಲ್ಫಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ. 2ನೇ ಶೆಲ್ಫಲ್ಲಿ ಜಾಸ್ತಿ ಇರುವಂಥ ಜೀರಿಗೆ, ಸಾಸಿವೆ ಎಲ್ಲ ಇಟ್ಕೊಂಡಿದ್ದೀನಿ. 3ನೇ ಶೆಲ್ಫಲ್ಲಿ ಕಾಳುಗಳನ್ನ ಇಟ್ಟಿದ್ದೀನಿ. ಬಟಾಣಿ, ರಾಜ್ಮಾ, ಬಿಳಿ ಕಡಲೆಕಾಳು ಹಾಗೆ ಕೆಂಪು ಕಡಲೆಕಾಳನ್ನ ಇಟ್ಟಿದ್ದೀನಿ. ಇನ್ನು ಕೊನೆ ಶೆಲ್ಫಲ್ಲಿ ಮಸಾಲ ಇಟ್ಟಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಹುಚ್ಚೆಳ್ಳು ಇದೆಲ್ಲವೂ ಕೂಡ ಕೊನೆ ಶೆಲ್ಫಲ್ಲಿ ಇಟ್ಟಿದ್ದೀನಿ. ಇದೆಲ್ಲವೂ ಕೂಡ ಗ್ಲಾಸ್ ಬಾಟಲ್ಸೇ. ಇದೆಲ್ಲ ಉಪ್ಪಿನಕಾಯಿಗೆ ಬಂದಿರೋವಂಥ ಬಾಟಲ್ಸ್ನ ಬಿಸಾಕದೆ ಹಾಗೆ ತೊಳೆದು ನೀಟಾಗಿ ಜೋಡಿಸಿರುವಂಥದ್ದು. ಕೆಲವೊಂದೆಲ್ಲ ಈ ಹನಿಯಲ್ಲಿ ಬರುತ್ತಲ್ಲ ಗ್ಲಾಸ್ ಬಾಟಲ್ಸ್, ಅದನ್ನು ಯೂಸ್ ಮಾಡಿದ್ದೀನಿ. ಇನ್ನು ಈ ಕಡೆ ಎಕ್ಸ್ಟ್ರಾ ಇರೋವಂಥ ಎಲ್ಲ ದಿನಸಿ ವಸ್ತುಗಳನ್ನ ದೊಡ್ಡ ದೊಡ್ಡ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಟಿರೋ ಅಂಥದ್ದು. ಈ ಕಡೆ ಜೇನುತುಪ್ಪ ಇದೆ, ಕೊಡಗುವಿಂದ ತಂದಿದ್ದು ನಾವು ರೀಸೆಂಟಾಗಿ ಟ್ರಿಪ್ಗೆ ಹೋದಾಗ. ಇನ್ನು ಈ ಕಡೆ 3-4 ಥರದ ಅಕ್ಕಿಗಳಿದೆ. ಒಂದು ಜೀರಾ ರೈಸು, ಮತ್ತೊಂದು ಬಾಸುಮತಿ ರೈಸು, ಹಾಗೆ ಅಕ್ಕಿ ಹಿಟ್ಟು ಎಕ್ಸ್ಟ್ರಾ ಇರೋದನ್ನು ಕೂಡ ದೊಡ್ಡ ದೊಡ್ಡ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ.
ಈ ಕಡೆ ಅವಲಕ್ಕಿ ಕೂಡ ಜಾಸ್ತಿ ಇತ್ತು, ಹಾಗೆ ಸಕ್ಕರೆ ಜಾಸ್ತಿ ಇತ್ತು, ಅದನ್ನು ಕೂಡ ಸಪ್ರೇಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಮತ್ತು ಇಡ್ಲಿ ಅಕ್ಕಿನ ಈ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಇನ್ನು ಈ ಒಂದು ಡಬ್ಬದಲ್ಲಿ ಮಸಾಲ ಬಾಕ್ಸ್ ಥರ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಎಕ್ಸ್ಟ್ರಾ ಉಳಿದಿರೋವಂಥ ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ ಈ ಪ್ಯಾಕೆಟ್ಗಳನ್ನೆಲ್ಲ ನಾವು ಅರ್ಧಬರ್ಧ ಯೂಸ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಈ ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ. ಇನ್ನು ಫೆಬ್ರವರಿಯಲ್ಲಿ ಉಡುಪಿಗೆ ಹೋದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ವಿ, ಅದನ್ನು ಕೂಡ ಇಲ್ಲೇ ಹಿಂದೆ ಇಟ್ಟಿದ್ದೀನಿ. ಅಡುಗೆಗೆ ಬಳಸೋವಂಥ ಬಾಟಲಲ್ಲಿ ಎಣ್ಣೆ ಖಾಲಿ ಆದಾಗ ಇಲ್ಲಿಂದ ತೆಗೆದು ಆ ಬಾಟಲ್ನ ಫಿಲ್ ಮಾಡ್ಕೊತೀನಿ. ಇನ್ನು ಇದರ ಕೆಳಗಿನ ಶೆಲ್ಫಲ್ಲಿ ನಾವು ನಮ್ಮದು ಎಲೆಕ್ಟ್ರಿಕ್ ಸ್ಟವ್ ಇದೆ, ಅದನ್ನು ಇಡೋದಕ್ಕೆ ಅಂತಂದ್ಬಿಟ್ಟು ಒಂದು ಜಾಗ ಮಾಡಿಸಿರೋವಂಥದ್ದು. ಅಕಸ್ಮಾತಾಗಿ ಮುಂದಕ್ಕೆ ಓವನ್ ಅಥವಾ ಏನಾದರೂ OTG ತೊಗೊಂಡ್ರೆ ಅದನ್ನ ಇಡೋದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸಿರೋವಂಥದ್ದು. ಇವಾಗ ಸದ್ಯಕ್ಕೆ ಇಂಡಕ್ಷನ್ ಸ್ಟವನ್ನು ಇಟ್ಟಿದ್ದೀವಿ. ಈ ಸ್ಟವ್ ಪಕ್ಕದಲ್ಲೇ ನಾನು ಕಿಚನ್ ಟವಲ್ಸ್ನೆಲ್ಲನೂ ಕೂಡ ಈ ರೀತಿ ಜೋಡಿಸಿ ಇಟ್ಟಿದ್ದೀನಿ ಒಂದು ಟ್ರೇಯಲ್ಲಿ. ಕೈ ಒರೆಸ್ಕೊಳ್ಳೋವಂಥ ಬಟ್ಟೆಗಳು, ಮೈಕ್ರೋಫೈಬರ್ ಕ್ಲಾತು ಎಲ್ಲದೂ ಕೂಡ ವಾಶ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಈ ಟ್ರೇಯಲ್ಲಿ ಇಟ್ಟಿದ್ದೀನಿ. ಹಾಗೆ ಹಿಂದೆ ಕ್ಲೀನಿಂಗಿಗೆ ಬಳಸೋವಂಥ ಬ್ರಷ್ನೂ ಕೂಡ ನಾನು ಇಲ್ಲೇ ಜಾಗ ಇತ್ತು ಅಂತ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಕೆಳಗಿಡ ಇರೋವಂಥ ಶೆಲ್ಫಲ್ಲಿ ಮೇಲ್ಗಡೆ ಇರೋವಂಥ ಬಾಕ್ಸಲ್ಲಿ ಎಣ್ಣೆ ಪ್ಯಾಕೆಟ್ಗಳನ್ನೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಇರೋವಂಥ ದೊಡ್ಡ ಬ್ಯಾಸ್ಕೆಟಲ್ಲಿ ಉಳಿದಿರೋವಂಥ ಎಲ್ಲ ವಸ್ತುಗಳನ್ನೂ ಕೂಡ ಇಟ್ಟಿರ್ತೀನಿ. ಅಂದರೆ ದಿನಸಿ ವಸ್ತುಗಳು, ಮಿಕ್ಕಿರೋವಂಥ ಬೇಳೆ, ಅಕ್ಕಿ, ಹೆಸರು ಕಾಳು ಏನೇನು ಮಿಕ್ಕಿರುತ್ತೋ ಅದೆಲ್ಲದೂ ಕೂಡ ಅದರಲ್ಲಿರುತ್ತೆ. ಕೊನೆ ಶೆಲ್ಫಲ್ಲೂ ಅಷ್ಟೇ ಆ ಬ್ಯಾಸ್ಕೆಟಲ್ಲಿ ಇನ್ನೂ ಜಾಸ್ತಿ ಮಿಕ್ಕಿರೋ ಅಂಥದ್ದನ್ನು ಈ ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡ್ತೀನಿ. ಕೊನೆಯಲ್ಲಿ ಹೊಸ್ದಾಗಿ ಯೂಸ್ ಮಾಡದೇ ಇರೋವಂಥ ಪಾತ್ರೆನ ಹಾಗೆ ಆ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ, ಧೂಳಾಗಬಾರ್ದು ಅಂತ. ಇನ್ನು ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಗು, ಅದರಲ್ಲೆಲ್ಲ ಕ್ಯಾರಿ ಬ್ಯಾಗ್ಸ್ ಇದೆ, ಎಲ್ಲಾದರೂ ಹೊರಗಡೆ ಏನಾದರೂ ಶಾಪಿಂಗ್ ಹೋದಾಗ ತೊಗೊಂಡೋಗೋದಕ್ಕೆ ಅಂತ ಅಂದ್ಬಿಟ್ಟು. ಇದಿಷ್ಟು ಮೇಲೆ ನಿಮಗೆ ಕಾಣಿಸೋವಂಥ ಕಬೋರ್ಡ್ಗಳಲ್ಲಿ ಇಟ್ಟಿರೋವಂಥ ವಸ್ತುಗಳು, ಹಾಗೆ ಜೋಡಿಸ್ಕೊಂಡಿರೋವಂಥ ರೀತಿ. ಇನ್ನು ಇಲ್ಲಿ ಸಿಂಕ್ ಕೆಳಗಡೆ ಒಂದು ಡಸ್ಟ್ಬಿನ್ಗೆ ಅಂತ ಒಂದು ರಿಂಗ್ ಹಾಕ್ಸಿದ್ದೆ. ಬಟ್ ಇಲ್ಲಿ ನಾವು ಜಾಸ್ತಿ ಪಾತ್ರೆಗಳನ್ನೆಲ್ಲ ಯುಟಿಲಿಟಿಲೇ ತೊಳೆಯೋದ್ರಿಂದ ಡಸ್ಟ್ಬಿನ್ನ ನಾನು ಈಚೆನೇ ಇಟ್ಕೊಂಡಿದ್ದೀನಿ, ಕಾಕ್ರೋಚ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ತುಂಬ ರೇರಾಗಿ ಯೂಸ್ ಮಾಡೋ ಅಂಥ ಜರಡಿಯನ್ನು ಇಟ್ಕೊಂಡಿದ್ದೀನಿ. ನಮ್ಮ ಅತ್ತೆ ಬಂದಾಗ ಅಕ್ಕಿ ಎಲ್ಲ ಮಾಡೋದಕ್ಕೆ ಇಸ್ಕೊತಾ ಇರ್ತಾರೆ ಅದನ್ನು. ನೀವು ದೇವ್ರ ಪಾತ್ರೆ ಕ್ಲೀನ್ ಮಾಡೋ ಅಂಥ ಬ್ರಷ್ಗಳು, ಸ್ಕ್ರಬ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ರೇರಾಗಿ ಯೂಸ್ ಮಾಡೋವಂಥದ್ದು ತುಂಬ ಖಾಲಿಯಾಗೇ ಇಟ್ಕೊಂಡಿದ್ದೀನಿ ಸಿಂಕ್ ಕೆಳಗಡೆ. ಇನ್ನು ಈ ಶೆಲ್ಫಲ್ಲಿ ನಾನು ಪ್ರತಿದಿನ ಯೂಸ್ ಮಾಡುವಂಥ ಎಲ್ಲ ಪಾತ್ರೆಗಳು, ಬೌಲ್ಸ್ಗಳು, ತರಕಾರಿ ತೊಳ್ಕೊಳ್ಳೋಕ್ಕೆ ಬಳಸುವಂಥ ಬೌಲ್ಸು, ಹಾಗೆ ಮುದ್ದೆ, ಕೋಲು ಎಲ್ಲದನ್ನು ಕೂಡ ಈ ಶೆಲ್ಫಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ಟವ್ ಕೆಳಗಡೆ ಪ್ರತಿನಿತ್ಯ ನಾವು ಬಳಸೋವಂಥ ಅಕ್ಕಿ ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು 2 ಥರ ಅಕ್ಕಿನ ನಾವು ಬಳಸ್ತೀವಿ. ಹಾಗಾಗಿ ಎಲ್ಲದನ್ನು ಕೂಡ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಜಾಸ್ತಿ ಹಿಂದಕ್ಕೆ ಇಟ್ಕೊಂಡಿಲ್ಲ, ಯಾಕಂದರೆ ಪ್ರತಿ ಸಲ ನಾವು ಯೂಸ್ ಮಾಡಿದಾಗ ಬಗ್ಗಿ ತೆಗೆದು ಅದನ್ನು ಮತ್ತೆ ಇಡೋದಕ್ಕಾಗಲ್ಲ ಅಂತ ಬರೀ 3 ಬಾಕ್ಸ್ಗಳನ್ನ ಮಾತ್ರನೇ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸ್ಟವ್ ಕೆಳಗಡೆ ಇರೋವಂಥ ಟ್ರಾಲಿಯಲ್ಲಿ ಮೊದಲನೇ ಟ್ರಾಲಿ ಬಂದು ಕಟ್ಲರಿ ಬ್ಯಾಸ್ಕೆಟ್. ಇದರಲ್ಲಿ ಮೊನ್ನೆ ಡಿಮಾರ್ಟಿಂದ ಲೈನರ್ ತೊಗೊಂಡು ಬಂದಿದ್ದೆ, ಅದೆಲ್ಲದೂ ಕೂಡ ಕಟ್ ಮಾಡಿ ಕರೆಕ್ಟಾಗಿ ಕೆಳಗಡೆ ಹಾಸಿದ್ದೀನಿ, ಏನು ಸ್ಟೀಲ್ ತುಕ್ಕಿಡಿಬಾರ್ದು ಅಂತಂದ್ಬಿಟ್ಟು. ಆ ಕಡೆ ಸ್ಪೂನ್ಸ್ ಇಟ್ಟಿದ್ದೀನಿ, ಮತ್ತು ಅನ್ನದ ಕೈ, ಸೌಟನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಮತ್ತು ಕಾಫಿ ಫಿಲ್ಟ್ರು, ಟೀ ಫಿಲ್ಟ್ರು ಎಲ್ಲ ಇಟ್ಕೊಂಡಿದ್ದೀನಿ, ಮತ್ತು ಮೆಜರಿಂಗ್ ಕಪ್ಸು, ಮತ್ತು ಚಾಕು, ಸ್ಕ್ರೇಪರು ಎಲ್ಲನೂ ಕೂಡ ಮುಂದೆನೇ ಇಟ್ಕೊಂಡಿದ್ದೀನಿ. ಅದರ ಕೆಳಗಡೆ ಇರೋವಂಥ ಬ್ಯಾಸ್ಕೆಟಲ್ಲಿ ಅಥವಾ ಟ್ರಾಲಿಯಲ್ಲಿ ಎಲ್ಲ ಕಾಫಿ ಗ್ಲಾಸು, ಟೀ ಗ್ಲಾಸು, ನೀರು ಕುಡಿಯೋ ಬಳಸೋವಂಥ ಗ್ಲಾಸಸ್ಸು, ಬೌಲ್ಗಳು, ಹಾಗೆ ಎಕ್ಸ್ಟ್ರಾ ಇರೋವಂಥ ಟಿಫನ್ ಬಾಕ್ಸಸ್ಸು, ನೀರು ಕುಡಿಯೋಕ್ಕೆ ಬಳಸೋವಂಥ ಚೊಂಬುಗಳನ್ನೆಲ್ಲದು ಕೂಡ ಈ ಒಂದು ಟ್ರಾಲಿಯಲ್ಲಿ ಇಟ್ಕೊಂಡಿದ್ದೀನಿ. ಅದರ ಕೆಳಗಡೆ ಇರೋವಂಥ ಥಾಲಿ ಬ್ಯಾಸ್ಕೆಟಲ್ಲಿ ಎಲ್ಲ ತಟ್ಟೆಗಳು, ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ದೋಸೆ ತವ, ಪಡ್ಡು ತವ, ಚಪಾತಿ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ತವ ಇಟ್ಕೊಂಡಿದ್ದೀನಿ, ಅದೆಲ್ಲದೂ ಕೂಡ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಪ್ಲೇಟ್ಸು ಅದರಲ್ಲಿ ಇಡೋಕ್ಕಾಗದೇ ಇರೋದನ್ನು ಸೈಡಲ್ಲಿ ಜಾಗ ಇತ್ತು ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟ್ಸ್ ಪಕ್ಕದಲ್ಲೇ ಆಯಿಲ್ ಪುಲ್ಔಟ್ ಅಂತ ಇದೆ. ಇದರಲ್ಲಿ ಯೂಸ್ ಮಾಡದೇ ಇರೋವಂಥ ವಾಟರ್ ಬಾಟಲ್ಸ್, ಹಾಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಅಂತ ಬಳಸೋವಂಥ ಪ್ಲಾಸ್ಟಿಕ್ ಬಾಕ್ಸ್ಗಳು, ಹಾಗೆ ಯಾರಿಗಾದರೂ ಬೇರೆಯವ್ರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂದಾಗ ಬಳಸುವಂಥ ಬಾಕ್ಸ್ಗಳನ್ನೆಲ್ಲ ಈ ಆಯಿಲ್ ಪುಲ್ಔಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನೇನು ಹೆಚ್ಚಾಗಿ ಬಳಸೋದಿಲ್ಲ, ಹಾಗಾಗಿ ಯೂಸ್ ಮಾಡದೇ ಇರೋವಂಥದ್ದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇದರ ಪಕ್ಕದಲ್ಲೇ ವಿಕ್ಕರ್ ಬ್ಯಾಸ್ಕೆಟ್ ಇದೆ. ಈ ವಿಕ್ಕರ್ ಬ್ಯಾಸ್ಕೆಟಲ್ಲಿ ಕೆಳಗಡೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ತಾಯಿದ್ರೆ ತುಂಬ ಗಲೀಜಾಗುತ್ತೆ, ಕೆಲವೊಂದು ಸಲ ಈರುಳ್ಳಿ ಹಾಗೆ ಕೊಳ್ತೋಗ್ಬಿಡುತ್ತೆ, ಆವಾಗೆಲ್ಲ ಬ್ಯಾಸ್ಕೆಟ್ ಗಲೀಜಾಗುತ್ತೆ ಅಂತ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ.
ನ್ಯೂಸ್ ಪೇಪರ್ ಬದಲು ನೀವು ಲೈನರ್ನು ಕೂಡ ಹಾಕ್ಕೊಬೋದು. ಇನ್ನು ಇಲ್ಲಿ ಸಪ್ರೇಟಾಗಿ 2 ಚಿಕ್ಕ ಚಿಕ್ಕ ಬ್ಯಾಸ್ಕೆಟ್ನ ಇಟ್ಟು ಅದರೊಳಗಡೆ ಒಂದರಲ್ಲಿ ಬೆಳ್ಳುಳ್ಳಿ ಇನ್ನೊಂದರಲ್ಲಿ ಆಲೂಗಡ್ಡೆನ ಹಾಕಿ ಇಟ್ಟಿದ್ದೀನಿ. ಇದನ್ನು ಕ್ಲೋಸ್ ಮಾಡಿಸಿದ್ವಿ ಮೊದಲು, ಬಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಗ ಹಾಳಾಗತ್ತೆ ಅಂತ ಆ ಡೋರ್ನ ತೆಗೆಸಿ ಹಾಗೆ ಎತ್ತಿಟ್ಟಿದ್ದೀವಿ ನಾವು. ಇನ್ನು ಕೊನೆ ಕಬೋರ್ಡಲ್ಲಿ ಇಲ್ಲಿ ಎಲ್ಲ ನಾನು ಅಡುಗೆಗೆ ಬಳಸೋ ಅಂಥ ಕುಕ್ಕರ್ಗಳನ್ನ ಇಟ್ಕೊಂಡಿದ್ದೀನಿ. 3 ಲೀಟ್ರಿಂದ ಹಿಡಿದು 7 ಲೀಟ್ರ್ ಕುಕ್ಕರ್ವರೆಗೂ ಕೂಡ ನಾನು ಈ ಒಂದು ಕಬೋರ್ಡಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೆಯಲ್ಲಿ 3 ಕಡೆ ಕೂಡ ಸಜ್ಜೆ ಇದೆ. 3 ಕಡೆ ಸಜ್ಜೆಯಲ್ಲೂ ಕೂಡ ನಾವು ಮೇಲ್ಗಡೆ ಕಬೋರ್ಡ್ಗಳನ್ನ ಮಾಡಿಸಿದ್ದೀವಿ. ಯೂಸ್ ಮಾಡದೇ ಇರುವಂತಹ ಪಾತ್ರೆಗಳನ್ನೆಲ್ಲದನ್ನು ಕೂಡ ಈ ಕಬೋರ್ಡ್ಗಳಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಓಪನ್ ಮಾಡಿ ತೋರಿಸೋದಕ್ಕಾಗಲ್ಲ. ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿದಾಗ ಬೇಕಾಗುವಂಥ ದೊಡ್ಡ ದೊಡ್ಡ ಪಾತ್ರೆಗಳು, ಹಾಗೆ ಮನೆಯಲ್ಲಿ ತುಂಬ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳನ್ನೂ ಕೂಡ ಈ ಮೇಲ್ಗಡೆ ಸಜ್ಜೆಯಲ್ಲಿ ಈ ಕಬೋರ್ಡ್ಗಳಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇದಿಷ್ಟು ನಮ್ಮ ಕಿಚನ್ ಟೂರ್ ಆಗಿತ್ತು. ಈ ರೀತಿಯಾಗಿ ನನ್ನ ಅಡುಗೆ ಮನೆಯನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು, ನಮ್ಮ ಕಿಚನ್ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ಹಾಗೆ ಇನ್ನೇನಾದರೂ ಬದಲಾವಣೆಗಳನ್ನು ನಮ್ಮ ಕಿಚನಲ್ಲಿ ಮಾಡ್ಕೋಬೇಕಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.